ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬಜೆಟ್ 2017ರಲ್ಲಿ ಯಾವುದು ಏರಿಕೆ ಯಾವುದು ಇಳಿಕೆ? ಪ್ರಧಾನಿ ನರೇಂದ್ರ ಮೋದಿ ಅವರ NDA ಸರ್ಕಾರದ 4ನೇ ಬಜೆಟ್ನಲ್ಲಿ ಯಾವ ವಸ್ತು ಬೆಲೆ ಏರಿದೆ, ಯಾವುದು ಕಡಿಮೆ ಎಂಬ ಜನಸಾಮಾನ್ಯರ ಬಹು ನಿರೀಕ್ಷಿತ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. GST ಮಸೂದೆ ಮಂಡನೆ ಬಾಕಿ ಇರುವುದರಿಂದ ಸೇವಾ ತೆರಿಗೆ ಆಧಾರದ ಮೇಲೆ ಬೆಲೆ ಏರಿಕೆ ವರದಿ ಇಲ್ಲಿದೆ. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್ ಯೋಜನೆಗಳಿಗೆ ಅನುಗುಣವಾಗಿ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಪೂರ್ಣ ಪ್ರಮಾಣದ ಬಜೆಟ್ ಬುಧವಾರ ಮಂಡಿಸಿದ್ದಾರೆ. ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಬಜೆಟ್ನಲ್ಲಿ ಕಳೆದ ಬಾರಿ ಸೇವಾ ತೆರಿಗೆಯನ್ನು 12.36ರಿಂದ 14%ಕ್ಕೆ ಏರಿಕೆ ಮಾಡಿದ್ದಾರೆ. ವರ್ಷಾಂತ್ಯಕ್ಕೆ ಈ ಪ್ರಮಾಣ 18%ಕ್ಕೆ ಏರಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಕಸ್ಟಮ್ ಶುಲ್ಕ ಏರಿಕೆ ಆಗಿದೆ. GST ಮಸೂದೆ ಪಾಸ್ ಆದ್ಮೇಲೆ 25% ತನಕ ತೆರಿಗೆ ಹೆಚ್ಚಳಕ್ಕೆ ಸಿದ್ಧರಾಗಬೇಕಿದೆ. ಜೊತೆಗೆ ನಿರೀಕ್ಷೆಯಂತೆ ಪಾನ್ ಮಸಾಲ, ಸಿಗರೇಟ್, ಮದ್ಯದ ಮೇಲಿನ ಅಬಕಾರಿ ಸುಂಕ ಹಾಗೆ ಉಳಿಸಲಾಗಿದೆ. ಜುಲೈ 1ರಂದು ಸರಕು ಸಾಗಣೆ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಬೆಲೆ ಏರಿಕೆ ಪಟ್ಟಿಗೆ ಇನ್ನಷ್ಟು ವಸ್ತುಗಳು ಸೇರ್ಪಡೆಯಾಗಲಿವೆ. ಇನ್ನು ಏರಿಕೆ ಹಾಗೂ ಇಳಿಕೆಯ ಪಟ್ಟಿಯಲ್ಲಿ ಯಾವೆಲ್ಲ ವಸ್ತುಗಳಿವೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಬನ್ನಿ. ಮೊದಲು ಏರಿಕೆ ಪಟ್ಟಿಯಲ್ಲಿ ಆಮದು ಪದಾರ್ಥ ಅಂದ್ರೆ ಇಂಪೋರ್ಟೆಡ್ ಪ್ರಾಡಕ್ಟ್ಸ್, ವಿಮಾನಯಾನ, ಮೊಬೈಲ್ ಫೋನ್ ಬಿಲ್, ಸ್ಮಾರ್ಟ್ ಫೋನ್, ರೆಸ್ಟೋರೆಂಟ್ ಫುಡ್, ಸಿಗರೇಟು ಹಾಗೂ ತಂಬಾಕು ಪದಾರ್ಥ, ಪಾನ್ ಮಸಾಲ ದರ ಏರಿಕೆ 12% ತೆರಿಗೆ, PCB ಮೇಲೆ 2% ತೆರಿಗೆ, ಗೋಡಂಬಿ ಮೇಲಿನ ಸುಂಕ 30ರಿಂದ 45% ಏರಿಕೆ, ಬೆಳ್ಳಿ ವಸ್ತುಗಳು, ಬೆಳ್ಳಿ ನಾಣ್ಯ 12.5% ಸುಂಕ, ಕಂಪ್ಯೂಟರ್ ಉಪಕರಣಗಳ ಆಮದು ಸುಂಕ ಏರಿಕೆ, ಕ್ಲಬ್ಗಳಲ್ಲಿ ಊಟ, ನೋಟ, ಆಟ ಎಲ್ಲವೂ ಕೈ ಕಚ್ಚಲಿದೆ. ಕ್ಲಬ್, ಜಿಮ್ಗಳಲ್ಲಿ ಸದಸ್ಯತ್ವ ದರ ಏರಿಕೆ. ಇನ್ನು ಇಳಿಕೆ ಯಾವುದು? ಇಳಿಕೆ ಪಟ್ಟಿಯಲ್ಲಿ ಈ ಟಿಕೆಟ್, ಸೋಲಾರ್ ಪ್ಯಾನೆಲ್, ಹಣ್ಣು ತರಕಾರಿಗಳಿಗೆ ಸೇವಾ ತೆರಿಗೆ ಇಲ್ಲ, ಜೀವ ರಕ್ಷಕ ಔಷಧಗಳ ಬೆಲೆ ಇಳಿಕೆ, ದ್ರವೀಕೃತ ನೈಸರ್ಗಿಕ ಅನಿಲ ಮೇಲಿನ ಅಬಕಾರಿ ಸುಂಕ 5%ರಿಂದ 2.5%ಕ್ಕೆ ಇಳಿಕೆ, ರಾಸಾಯನಿಕ ಆಮ್ಲಗಳ ಮೇಲಿನ ಅಬಕಾರಿ ಸುಂಕ 7.5%ರಿಂದ 5%ಕ್ಕೆ ಇಳಿಕೆ, ನಿಕೆಲ್ ಲೋಹದ ಮೇಲಿನ ಸುಂಕ 2.5%ನ್ನ ತೆಗೆದುಹಾಕಲಾಗಿದೆ. CNC ಮಷಿನ್ ಹಾಗೂ ಟೂಲ್ಸ್ ಮೇಲಿನ ಅಬಕಾರಿ ಸುಂಕ 7.5%ರಿಂದ 2.5%ಕ್ಕೆ ಇಳಿಕೆಯಾಗಿದೆ. ಬಯೋಗ್ಯಾಸ್ ಮೆಷಿನ್ ಮೇಲೆ 10%ರಿಂದ 5% ಇಳಿಕೆ, LED ಉತ್ಪಾದನೆ ಮೇಲೆ 5% ಮಾತ್ರ ಸುಂಕ, ನೈಲಾನ್ ಮೋನೋಫಿಲಮೆಂಟ್ ಮೇಲಿನ ಅಬಕಾರಿ ಸುಂಕ 7.5%ರಿಂದ 5%ಕ್ಕೆ ಇಳಿಕೆ, ಮೈಕ್ರೋ ATM, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ರೀಡರ್, ಐರಿಸ್ ಸ್ಕ್ಯಾನರ್ ಮೇಲೆ ಸುಂಕ ಇಲ್ಲ. ಇವಿಷ್ಟು ಬಜೆಟ್ನ ಹೈಲೈಟ್ಸ್. ಅಂದ್ರೆ ಯಾವ ವಸ್ತುಗಳು ಏರಿಕೆಯಾಗಿದೆ, ಇಳಿಕೆಯಾಗಿದೆ ಎನ್ನೋದನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ಇನ್ನಷ್ಟು ಬಜೆಟ್ನ ಅಪ್ಡೇಟ್ಸ್ಗೆ ನೀವೇನ್ ಮಾಡಬೇಕು? ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಜೊತೆಗೆ ಈ ಬಜೆಟ್ನಲ್ಲಿ ವಸ್ತುಗಳ ಏರಿಕೆ ಹಾಗೂ ಇಳಿಕೆ ಆಗಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಒಪಿನಿಯನ್ಸ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹಾಕಿ ಕಳಿಸಬಹುದು.